ಅಲ್ಲಿ ಅವರು ಅವರಿಗೆ ನನ್ನ ಮೈಯಲ್ಲಿ ಅಮ್ಮನವರ ಆವೇಶ ಆಗತ್ತೆ. ಆದಾಗ ಅವರಿಗೆ ತುಂಬ ಕೈ ನೋವಿತ್ತು. ನಿಮ್ಮ ತಾಯಿ ಬಂಗಾರದ ಗೆಜ್ಜೆಯನ್ನು ಮಾಡಿಸಿದ್ಲು, ಆ ಕಾಲು ನೋವು ಹೋದರೆ ಅದನ್ನು ಹಾಕಿಸಿ ನಾನು ನಲಿಸ್ತೇನೆ, ಅಂದರೆ ನೃತ್ಯ ಮಾಡಿಸ್ತೇನೆ ಅಂತ ನನಗೆ ಅಂದ್ಕೊಂಡಿದ್ದಾಳೆ. ಅದು ಮಾಡಬೇಕು ಅಂತ ಅಂದಾಗ ಸ್ವಾಮಿಗಳಿಗೆ ಗೊತ್ತಿಲ್ಲ. ಮನೆಗೆ ಫೋನ್ ಮಾಡಿದಾಗ ಕಸ್ತೂರಕ್ಕ ಹೌದು ಅಂದ್ಲು. ಅದು ಆಗಿನ ಕಾಲಕ್ಕೆ ಸಣ್ಣ ಸಣ್ಣ ಗೆಜ್ಜೆ ಮಾಡಿಸಿದಲ್ವಾ, ಅದು ಈಗ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತ ಸ್ವಾಮಿಗಳು ಕೈಯಲ್ಲಿ ಹಿಡಿದು ಅದನ್ನು ದೇವರ ಮುಂದೆ ನರ್ತನ ಮಾಡಿದರು. ಅದೆಷ್ಟೋ ವರ್ಷ ಆದಮೇಲೆ ತರಂಗದಲ್ಲಿ ಆ ವಿಷಯ ಬಂತು. ಇದು ಅದು ದುರ್ಗಾದೇವಿ ಯಾವುದದು ಇದು ಯಾವುದೋ ದೇವಸ್ಥಾನ ರಥ ಬಿತ್ತಲ್ಲಪ್ಪ, ಮರ್ತೋಗುತ್ತೆ ಅಂತ ಹೇಳಿದ್ರೆ, ಆ ರಥ ಬೀಳೋದನ್ನು ಕೂಡ ನಾನು 15 ವರ್ಷ ಮುಂಚೆ ಹೇಳಿದ್ದೆ. ಅವಾಗೆಲ್ಲ ಅವ್ರು ನಂಬಲಿಲ್ಲ. ಅವರು ಪಲಿಮಾರು ಮಠದಿಂದ ತುಂಬ ನನಗೆ ಅನುಗ್ರಹ ಆಗಿದೆ. ಅನ್ನ ಅಶನ ವಸನ ಎಲ್ಲ ಇತ್ತು. ಇವತ್ತಿನ ಈ ನಡೆಗೆ ಆ ಮಠವು ಒಂದು ಕಾರಣದಿಂದ ಕಡೆ ದಿವಸಗಳಲ್ಲಿ ಬಿಟ್ಟು ಬರುವಾಗ ತುಂಬ ದುಃಖದಿಂದ ಬಿಟ್ಟು ಬಂದಿದ್ದೀನಿ. ಅಂಥ ಪ್ರಸಂಗಗಳಲ್ಲಿ ಏರ್ಪಡ್ತು. ನನ್ನನ್ನು ಹೋಗು ಅಂತಲೂ ಹೇಳಲಿಲ್ಲ, ಅವರು ಇರು ಅಂತಲೂ ಹೇಳಲಿಲ್ಲ. ಯಾಕೆ ಅಂದರೆ ಅಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ಅವ್ಯವಸ್ಥೆಗಳನ್ನು ನಾನು ಎತ್ತಿ ಹೇಳ್ತಾ ಇದ್ದೆ. ನನ್ನ ಹೇಗಾದರೂ ಮಾಡಿ ಹೊರಗಾಕಬೇಕು ಅಂಥೇಳಿ ಅವರು ಪ್ರಯತ್ನ ಪಡ್ತಿದ್ದು ನಂಗೆ ಟ್ಯೂನ್ ಆಯಿತು. ಸರಿ, ಬೇಡ ಅಂದಮೇಲೆ ಇರೋದು ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನೊಂದು ತಾಮ್ರದ ಚೊಂಬು ಇಟ್ಕೊಂಡು ಬರೀ ಅಲ್ಲಿಂದ ಹೊರಟೆ. ನನ್ನ ಶಿಷ್ಯ ಈಗ ನಿಮ್ಮ ಜೊತೆ ಮಾತಾಡಿದ್ರು, ಅವನಿಗಿನ್ನೂ ಸರಿಯಾಗಿ ಮೀಸೆ ಕೂಡ ಬಂದಿರಲಿಲ್ಲ, ಶ್ರೀರಾಜ ಅಂತ. ಆ ಹುಡುಗ ನನ್ನ ಜೊತೆ ಬಂದ. ನನಗೊಂದು ಒಂದೇ ಮಾತು ಹೇಳಿದೆ, ಪಾಪು ನೀ ನನ್ನ ಶಿಷ್ಯನಾಗಿದ್ದಾಗ ನನ್ನ ಹತ್ರ ತುಂಬ ಇತ್ತು, ಆದರೆ ಇವತ್ತೆಲ್ಲ ಕಳ್ಕೊಂಡಿದ್ದೀನಿ, ನೀ ನಾನು ಬಿಟ್ಟು ಹೋಗು ಅಂದೆ. ಅದಕ್ಕೊಂದೇ ಅಂದರು ಅವರು, ನೀವು ನಿಮ್ಮನ್ನು ಬಿಟ್ಟು ಹೋಗುವ ಕಾಲಕ್ಕೆ ನಿಮ್ಮ ಜೊತೆನೇ ಬರ್ತೀನಿ, ಬಿಟ್ಟರೆ ನಿಮ್ಮನ್ನು ಬಿಟ್ಟೋಗೋ ವಿಷಯ ಇಲ್ಲ ಅಂಥೇಳಿ ಅವರ ಮನೆಯನ್ನು ತಿರುಗಿ ನೋಡದೆ ನನ್ನ ಜೊತೆ ಅವ್ರು ಬಂದರು. ಅವರ ತಾಯಿಗೆ ಕೂಡ ಹೇಳಲಿಲ್ಲ. ಅಲ್ಲಿಂದ ಮುಂದಿನ ದೊಡ್ಡ ಪ್ರಯಾಣಗಳು ನಮ್ಮದೆಲ್ಲ. ಊಟಕ್ಕಿಲ್ಲ, ಯಾಕೆಂದರೆ ನಾವು ಯಾರೂ ಅಂತ ಪರಿಚಯ ಮಾಡ್ಕೊಳ್ಳೋ ಹಾಗಿಲ್ಲ. ಪರಿಚಯ ಮಾಡಿಕೊಂಡ್ರೆ ಪಾಂಡವರಿಗೆ ವನವಾಸ ಹೇಗಾಗಿತ್ತು, ಅವರಿಗೆ ಜೊತೆ ಕೃಷ್ಣನಾದರೂ ಇದ್ದ. ನನ್ನೊಳಗೆ ಕೃಷ್ಣ ಇದ್ದಿದ್ದರಿಂದ ನನ್ನ ಜೊತೆನೇ ನಾನು ಬರ್ತಾ ಇದ್ದೀನಿ, ನಾನು ಧೈರ್ಯವಾಗಿದ್ದೆ.